ಕೆಲವೊಬ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡು ಬಂದಿರ್ತಾರೆ, ಅಲ್ಲಿ ಒಳಗಡೆ ಅವಕಾಶ ಕೊಡಲ್ಲ ನಿಮ್ಗೆ. ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ತಗೊಂಡು ಹೋಗ್ಬೇಕು, ಬ್ಲ್ಯಾಕೇ ಇರಬೇಕು. ನಾನು ಬೆಳಗ್ಗೆ 9:30 ಹೋಗುವಾಗ ಎಲ್ಲ ತೋರಿಸಿದ್ದೀನಿ, 2ನೇ ಸಾರಿ ಏನು ತೋರಿಸೋ ಆಗಿಲ್ಲ. ಆ ಥರ ಅಲ್ಲ, ಮತ್ತೆ ಬೆಳಗ್ಗೆನೂ ತೋರಿಸ್ಬೇಕು, ಮಧ್ಯಾಹ್ನ ಒಳಗಡೆ ಹೋಗುವಾಗಲೂ ಕೂಡ ನೀವು ತೋರಿಸ್ಬೇಕಾಗತ್ತೆ. ಹಾಲ್ ಟಿಕೆಟ್ ಅನ್ನು ಏನ್ ಮಾಡ್ಬಿಡ್ತಾರೆ, ಕಳೆದು ಬಿಡೋದು ಉದ್ದೇಶಪೂರ್ವಕವಾಗಿ. ಮುಂದಿನ ವರ್ಷ ಮಾರ್ಕ್ಸ್ ಯಾರಾದ್ರೂ ನನ್ನ ಕೇಳಿದ್ರೆ ಏನಾಗುತ್ತೆ, ನಿಮ್ ಮಾರ್ಕ್ಸ್ ಅದು ನೀವು ಗಳಿಸಿರೋದು. ಮಾರ್ಕ್ಸ್ಗಳು ನಿಮ್ಮ ಸಾಮರ್ಥ್ಯವನ್ನ ಅಳತೆ ಮಾಡಲ್ಲ, ನಿಮ್ಮ ಅಳತೆಗೋಲ್ ಅದಲ್ಲ. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಬೇಕು ನೀವೇನಿದ್ದೀರಿ, ನಿಮಗೆ ಗೊತ್ತಿದ್ರೆ ಸಾಕು. ಅದಕ್ಕೆ ಯಾಕೆ ಹೆದರ್ತೀರಿ? ಅದಕ್ಕೆ ಯಾಕೆ ಹೆದರ್ತೀರಿ ಮಾರ್ಕ್ಸ್ಗಳಿಗೆ? ಫೈನಲ್ ರಿಸಲ್ಟ್ ಬರುತ್ತೆ ಗೊತ್ತಾ, ಇಂಟರ್ವ್ಯೂ ಆದ ನಂತರ, ಆಗಲೂ ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ಇರಲೇಬೇಕು ನಿಮ್ಮ ಬಳಿ. ನೀವು ಹಾಲ್ ಟಿಕೆಟ್ ನಿಮ್ಮ ಹತ್ರ ಬಂದಿದೆ ಅನ್ನೋ ಕಾರಣಕ್ಕೆ ಎಕ್ಸಾಮ್ ಬರೆಯುವ ಹಕ್ಕು ನನ್ನ ಬಳಿ ಇದೆ ಅಂತ ನೀವು ವಾದಿಸೋಕ್ಕಾಗಲ್ಲ. ನೀವೇನಾದ್ರೂ ಅಲ್ಲಿ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮನ್ನ ಎಕ್ಸಾಮ್ನಿಂದ ಹೊರಗಡೆ ಹಾಕುವಂತಹ ಅಧಿಕಾರವನ್ನ UPSC ಹೊಂದಿದೆ ಅಂತ ಇದರ ಅರ್ಥ. ನಿಮ್ಮ ಫೋಟೋನಲ್ಲಿ ನಿಮ್ಮ ಮುಖ ಕ್ಲಿಯರ್ ಇಲ್ಲ ಅಂದ್ರೂ ಕೂಡ, ಅಕಸ್ಮಾತ್ ಮುಖ ಕ್ಲಿಯರ್ ಇದೆ ಬಟ್ ಕೆಳಗಡೆ ಹೆಸರು ಮತ್ತೆ ಡೇಟ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ, ಆದರೆ ಸರಿಯಾದ ಮಾರ್ಗದರ್ಶನ ಮತ್ತೆ ಜಾಗೃತಿ ಇಲ್ಲ ಈ ಒಂದು ಪರೀಕ್ಷೆಯ ಬಗ್ಗೆ. ಈ ವರ್ಷ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ UPSC ಪ್ರಿಲಿಮ್ಸ್ ಪರೀಕ್ಷೆನ ನೀವೆಲ್ಲರೂ ಕೂಡ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ. ಅಡ್ಮಿಟ್ ಕಾರ್ಡ್ ನ ಹಿಂದೆ UPSC ಕೊಟ್ಟಿರುವಂತಹ ಕೆಲವೊಂದು ಪ್ರಮುಖವಾದಂತಹ ಸೂಚನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ಹೇಳಿಕ್ ಹೋಗ್ತಾ ಇದ್ದೀನಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚನ್ಯ IAS. ನೀವೆಲ್ಲರೂ ಕೂಡ ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾರು ಚೆನ್ನಾಗಿ ತಯಾರಿ ಮಾಡ್ಕೊಂಡಿಲ್ಲ ಅಂತವ್ರು ಕೂಡ ಒಂದು ಸಲಹೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ, ನೀವು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಇದ್ದೀರಿ. ಈಗ ವಯಸ್ಸು ಕೇವಲ 21, 22, 23 ಮಾತ್ರ ಇದೆ. ಇನ್ನೂ ಒಂದು ಅಟೆಂಪ್ಟ್ ಬರ್ದಿಲ್ಲ. ಈ ವರ್ಷನೂ ಕೂಡ ಚೆನ್ನಾಗಿ ತಯಾರಿ ಆಗಿಲ್ಲ ಅಂತ ಅಂದ್ರೆ ನೀವು ಬರೆಯೋ ಅಗತ್ಯ ಇಲ್ಲ. ನನ್ನ ಪ್ರಕಾರ, ಒಂದು ಅನಿಸಿಕೆ ಪ್ರಕಾರ. ಇಲ್ಲ, ನಾನು ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ತಯಾರಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವು ಬರೀಲೇಬೇಕು. ಜನರಲ್ ಕ್ಯಾಟಗರಿ ಅವ್ರು ಕೂಡ ಅಂದ್ರೆ ಅಟ್ಲೀಸ್ಟ್ ನೀವು ಪ್ರಿಲಿಮ್ಸ್ಗೆ ಒಂದು ವರ್ಷ ನಿರಂತರವಾಗಿ ಓದಿದ್ರೆ ಬರೀರಿ. ಇಲ್ಲ, ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಹೋಗಿ ಬರ್ಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಅಟೆಂಪ್ಟ್ ಕನ್ಸಿಡರ್ ಆಗಲ್ಲ. ನೀವು ಹೋಗಿ ಎಕ್ಸಾಮ್ ಅನ್ನ ಬರೆದ್ರೆ ಮಾತ್ರ ಅಟೆಂಪ್ಟ್ ನಿಮ್ದು ಕನ್ಸಿಡರ್ ಆಗುತ್ತೆ. ಓಕೆ, ಹಾಗಾಗಿ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ, ನಿಮ್ಮ ವಯಸ್ಸು 21, 22, 23 ಇದೆ. ತಯಾರಿ ಒಂದು ಚೂರು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಈ ವರ್ಷ ಬರೆಯೋ ಅಗತ್ಯ ಇಲ್ಲ. ಇಲ್ಲ, ಮಾಡಿದೀನಿ ನಾನು ತಯಾರಿ, ಒಂದು ವರ್ಷದಿಂದ ನಿರಂತರವಾಗಿ ನಾನು ಓದ್ಕೊಂಡು ಬಂದಿದ್ದೀನಿ ಅಂದ್ರೆ ಬರೀರಿ. ಟ್ರಯಲ್ ಮಾಡ್ತೀನಿ ಅಂತ ಹೋಗಿ ಬರೀಬಾರ್ದು. ಯಾರು? GM ಸ್ಟೂಡೆಂಟ್. ಇನ್ನು OBC, SC ST ನೀವು ಫಸ್ಟ್ ಅಟೆಂಪ್ಟ್ ಅನ್ನು ಟ್ರೈ ಮಾಡಬಹುದು, ಏನು ತಪ್ಪಿಲ್ಲ. SC ST ಅವರು ಪ್ರತಿ ವರ್ಷ ಬರೀಲೇಬೇಕು, ನೀವು ಯಾವ ವರ್ಷ ಮಿಸ್ ಮಾಡೋ ಹಾಗಿಲ್ಲ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಯಾರು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಇದ್ದೀರಿ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ದೀರಿ, ಯಾರು BSc ಅಥವಾ ಎಂಜಿನಿಯರಿಂಗ್, ಮೆಡಿಕಲ್, ಸೊ ಈ ತರ ಒಂದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ದೀರಿ, ನೀವು UPSC ಪ್ರಿಲಿಮ್ಸ್ ಅಪ್ಲಿಕೇಶನ್ ಹಾಕುವಾಗ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು, ನೀವು ಸಿವಿಲ್ ಸರ್ವಿಸ್ಗೆ ಮಾತ್ರ ಬರೀತಿರೋ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೂ ಬರೀತಿರೋ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ. ಸಿವಿಲ್ ಸರ್ವಿಸ್ಗೆ 6 ಅಟೆಂಪ್ಟ್ ಇರುತ್ತೆ, ಈ ಫಾರೆಸ್ಟ್ ಸರ್ವಿಸ್ಗೆ 6 ಅಟೆಂಪ್ಟ್ ಇರುತ್ತೆ. ನೀವು ಪ್ರಿಲಿಮ್ಸ್ ಅನ್ನ 2 ಎಕ್ಸಾಮ್ ಸೇರಿಸಿ ಒಂದೇ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೆಯೋದು. ಹಾಗಾಗಿ ನೀವು ಟ್ರಯಲ್ಗೋಸ್ಕರ ನಾನು ಬರೆಯೋಣಿದ್ದೀನಿ ಈ ವರ್ಷ ಅಂತ ಅಂದ್ರೆ ನೀವು ಜಸ್ಟ್ ಏನ್ ಮಾಡಬಹುದು, ಪ್ರಿಲಿಮ್ಸ್ ಅನ್ನ ಬರೆಯೋಕೆ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ IFOS ಅನ್ನ ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಫಾರೆಸ್ಟ್ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ಅಟೆಂಪ್ಟ್ ಒಂದು ಪ್ರಿಲಿಮ್ ಫಾರೆಸ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು, ಈಗ ನೀವು 2025ರ ಪ್ರಿಲಿಮ್ಸ್ ಅನ್ನ ಬರಿಬೇಕು ಅನ್ಕೊಂಡಿದೀರಿ ಅನ್ಕೋಣ. ಈಗಂತೂ ಹಾಕೋಕ್ ನಡೆಯಲ್ಲ, ಮುಂದಿನ ಹೇಳೋಣ. 2026ರ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋರಿದ್ದೀರಿ. ನಿಮ್ಮ ಗುರಿ IAS ಆಫೀಸರ್ ಆಗೋದಿದೆ, ಬಟ್ ನಿಮ್ದು ತಯಾರಿ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಹೋಗಿ ಬರೆಯೋರಿದ್ದೀರಿ ನೀವು. ಆಗ ಪ್ರಿಲಿಮ್ಸ್ ಅಪ್ಲಿಕೇಶನ್ ಹಾಕುವಾಗ ಏನ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಫಾರೆಸ್ಟ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಗ ಪ್ರಿಲಿಮ್ಸ್ ಒಂದು ಅಟೆಂಪ್ಟ್ ಕೊಡಬಹುದು ನೀವು. ಫಾರೆಸ್ಟ್ ಸರ್ವಿಸ್ಗೆ ಕನ್ಸಿಡರ್ ಆಗುತ್ತೆ ಅಟೆಂಪ್ಟ್, ಅದು ಸಿವಿಲ್ ಸರ್ವಿಸ್ಗಲ್ಲ, IAS ಕನ್ಸಿಡರ್ ಆಗಲ್ಲ. ಸೊ ನಿಮ್ಮ 6 ಅಟೆಂಪ್ಟ್ ಹಾಗೆ ಉಳಿಯುತ್ತೆ. ಫಾರೆಸ್ಟ್ ಸರ್ವಿಸ್ 6ರಲ್ಲಿ ಒಂದು ಮೈನಸ್ ಆಗಿ 5 ಅಟೆಂಪ್ಟ್ ಉಳಿಯುತ್ತೆ. ಅಪ್ಲಿಕೇಶನ್ ಹಾಕುವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಎರಡನ್ನು ಕೂಡ, 2 ಆಸಕ್ತಿ ಇರೋರು 2 ಹಾಕ್ತಾರೆ, ಫಾರೆಸ್ಟ್ ಪರ್ ಸಿವಿಲ್ ಅಂತ. ಕೆಲವೊಬ್ರು IAS ಇರೋರು ಮಾತ್ರ ಸಿವಿಲ್ ಸರ್ವಿಸ್ ಅಂತ ಹಾಕಿರ್ತಾರೆ. ಸೊ ಈ ತರ ಆಪ್ಷನ್ ಕೂಡ ಇದೆ, ಇದನ್ನು ಕೂಡ ನೀವು ಟ್ರೈ ಮಾಡಬಹುದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ರೆ. ಓಕೆ, ಸೊ ಈ ತರ ಇದೆ. ಅಪ್ಲಿಕೇಶನ್ ಹಾಕಿದೀನಿ, ನಾನು ಹೋಗಿ ಬರೀಲೇಬೇಕಾ ಅಂತ ಅಂದ್ರೆ ತಯಾರಿ ಇಲ್ಲ ಅಂದ್ರೆ ಬರಿಬೇಡಿ. ಒಂದು ವರ್ಷದಿಂದ ನಿರಂತರವಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದೀರಿ, ಬರೀಲೇಬೇಕು. ಫಸ್ಟ್ ಅಟೆಂಪ್ಟ್ ಆಗಿದ್ರೆ ಸುಮ್ನೆ ಹೋಗಿ ಟ್ರಯಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಅಷ್ಟು ನೆನಪಿರ್ಲಿ. ಇನ್ನು UPSC ನೋಟಿಫಿಕೇಶನ್ ನಲ್ಲಿ ಬಹಳಷ್ಟು ಅಂಶಗಳನ್ನ ಅವ್ರು ಕೊಟ್ಟಿದ್ರು. ಹಾಲ್ ಟಿಕೆಟ್ ನಲ್ಲೂ ಕೂಡ ಅದೇ ರೀತಿ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಟೈಮಿಂಗ್ ಕೊಟ್ಟಿದ್ದಾರೆ ನಿಮ್ಗೆ, ಎಕ್ಸಾಮ್ ಟೈಮಿಂಗ್ ಗಮನದಲ್ಲಿರ್ಲಿ. ನೀವ್ ಯಾವ್ಯಾವ್ದು ಎಕ್ಸಾಮ್ ಟೈಮಿಂಗ್ ಅನ್ನ ತಿಳ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ 9:30 ಒಂದು ಪರೀಕ್ಷೆ ಇದೆ, 9:30ಯಿಂದ 11:30, ಮಧ್ಯಾಹ್ನ 2:30ಯಿಂದ 4:30ವರೆಗೂ ಪರೀಕ್ಷೆ ನಡೆಯುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ನೋಡ್ರಿ ಏನಂತ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ಬ್ರಿಂಗ್ ದಿಸ್ ಅಡ್ಮಿಟ್ ಕಾರ್ಡ್
ಈ ಅಡ್ಮಿಟ್ ಕಾರ್ಡ್ ಅನ್ನ ಪ್ರಿಂಟ್ ಔಟ್ ತಗೊಳ್ಬಹುದು. ನೀವು ಬ್ಲಾಕ್ ಅಂಡ್ ವೈಟ್ ಇದ್ರೂ ನಡೆಯುತ್ತೆ, ಕಲರ್ ಇದ್ರೂ ಕೂಡ ನಡೆಯುತ್ತೆ. ಒಂದೇದು ಓಕೆ, ಅಡ್ಮಿಟ್ ಕಾರ್ಡ್ ಬೇಕು. ಆಮೇಲೆ ಅಲಾಂಗ್ ವಿತ್ ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ಯಾವ್ದು ಹೇಳ್ರಿ? ಅದೇ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕುವಾಗ ಹಾಕಿರ್ತೀರಿ, ಇಲ್ಲಿ ಬಂದಿದೆ ನೋಡ್ರಿ. ಆಧಾರ್ ಕಾರ್ಡ್ ಇರಬಹುದು, ಪ್ಯಾನ್ ಕಾರ್ಡ್ ಇರಬಹುದು, ನೀವು ಯಾವ್ದು ಕೊಟ್ಟಿದ್ದೀರಲ್ಲ ಅದನ್ನ ಒರಿಜಿನಲ್ ತಗೊಂಡು ಹೋಗ್ಬೇಕು. ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ಇಲ್ಲಿ ಫೋಟೋ ಅಲ್ಲ, ಫೋಟೋ ಪ್ಲಸ್ ಐಡೆಂಟಿಟಿ ಕಾರ್ಡ್ ಅಂತ ಎರಡು ಸೆಪರೇಟ್ ಅಲ್ಲ. ನಿಮ್ಮ ಆಧಾರ್ ಕಾರ್ಡ್ ಅಥವಾ ನೀವು ಏನ್ ಹಾಕಿದ್ರಲ್ಲ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಹಾಕುವಾಗ ಅದನ್ನ ಒರಿಜಿನಲ್ ಹೋಗ್ಬೇಕು, ಜೆರಾಕ್ಸ್ ಒಯ್ಯೋ ಹಾಗಿಲ್ಲ. ಕೆಲವೊಬ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಬಂದಿರ್ತಾರೆ, ಅಲ್ಲಿ ಒಳಗಡೆ ಅವಕಾಶ ಕೊಡಲ್ಲ ನಿಮ್ಗೆ. ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅವಕಾಶ ಕೊಡಲ್ಲ. ನೀವ್ ಏನ್ ಹಾಕಿದಿರಿ ಹಾಲ್ ಟಿಕೆಟ್ ನಲ್ಲಿ ಕೊಡುವಾಗ, ಯಾವ್ದು ಐಡೆಂಟಿಟಿ ಕಾರ್ಡ್ ಅಂತ ತುಂಬಿದ್ರಿ ನೋಡ್ರಿ, ಅದನ್ನೇ ತಗೊಂಡು ಹೋಗ್ಬೇಕು. ಅದನ್ನ ಅವ್ರು ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಇದರಲ್ಲಿ ನೀವು ಫೋಟೋ ಐಡೆಂಟಿಟಿ ಕಾರ್ಡ್ ನಲ್ಲಿ ನೀವೇನ್ ಹಾಕಿದಿರಿ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ ಅವ್ರು. ನಿಮ್ಗೆ ಕನ್ಫ್ಯೂಸ್ ಇದ್ರೆ, ಯಾವ್ದು ಕನ್ಫ್ಯೂಸ್ ನನಗೆ ನೆನಪಿಲ್ಲ ಸರ್, ಫೋಟೋ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್, ಇವ್ರು ಯಾರು ಆಧಾರ್ ಕಾರ್ಡ್ ಇದೆಯಲ್ಲ ಹೀಗೆ ನಿಮ್ದು ಇರುತ್ತೆ, ಅದನ್ನ ನೀವು ಇಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಸರಿ, ಒಂದು ನಿಮ್ಮ ಮೊದಲು ಅಡ್ಮಿಟ್ ಕಾರ್ಡ್ ಇದನ್ನ ತಗೊಂಡು ಹೋಗ್ಬೇಕು ಜೆರಾಕ್ಸ್. ಬರೀ ಜೆರಾಕ್ಸ್ ಇದೆಲ್ಲ, ಇದ್ರ ಹಿಂದೆ ಇನ್ಸ್ಟ್ರಕ್ಷನ್ ಕೂಡ ತಗೊಂಡು ಹೋಗ್ಬೇಕು. ಇದ್ರ ಹಿಂದೆ ಇನ್ಸ್ಟ್ರಕ್ಷನ್ ಇದೆಯಲ್ಲ ಅದನ್ನು ಕೂಡ ತಗೊಂಡು ಹೋಗ್ಬೇಕು. ಬರೀ ಹಾಲ್ ಟಿಕೆಟ್ ಫ್ರಂಟ್ ಪೇಜ್ ಮಾತ್ರ ತಗೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಹಿಂದಿನ ಪೇಜ್ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದರಲ್ಲಿ ರಿಸ್ಟ್ ವಾಚ್ ಅಲೌ ಅಂತ ಕೊಟ್ಟಿದ್ದಾರೆ. ಅದನ್ನ ನೀವು ತೋರಿಸಿ ಒಳಗಡೆ ವಾಚ್ ಹಾಕೊಂಡು ಹೋಗ್ಬಹುದು, ಅನಲಾಗ್ ವಾಚ್ ಗಳನ್ನ. ಸರಿ, ಹಾಗೇನೆ ಆಸ್ ಮೆನ್ಷನ್ ಅಬೌವ್ ಅಂಡ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್, ಜೆಲ್ ಪೆನ್ ಅಲ್ಲ. ಓಕೆ, ನೀವು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ತಗೊಂಡು ಹೋಗ್ಬೇಕು, ಬ್ಲಾಕೇ ಇರಬೇಕು. ಕೆಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಅಲ್ಲಿ ಬ್ಲೂ ಪೆನ್ ತಗೊಂಡ್ ಬಂದಿರ್ತಾರೆ, ನಿಮ್ ಅಕ್ಕಪಕ್ಕದವ್ರನ್ನ ಕೇಳ್ತಾರೆ. ಹಾಗಾಗಿ ಎಷ್ಟು ಪೆನ್ ತಗೊಂಡು ಹೋಗ್ಬೇಕು ಸರ್ ಅಂತ ಅಂದ್ರೆ 4 ಪೆನ್ ತಗೊಂಡು ಹೋದ್ರೆ ತುಂಬಾ ಒಳ್ಳೇದು. ಏನಾಗತ್ತೆ ಗೊತ್ತಾ, ನೀವ್ 2 ತಗೊಂಡ್ ಹೋಗಿರ್ತೀರಿ, ನಿಮ್ ಪಕ್ಕ ಇರೋರು ಏನೋ ಆಗಿಬಿಡುತ್ತೆ, ಪೆನ್ ಇರಲ್ಲ ಅವ್ರ ಬಳಿ, ಕೇಳ್ತಾರೆ ನಿಮ್ಮನ್ನ. ಆಗ ನಿಮ್ ಮನಸ್ಸಿಗೆ ಸ್ಟಾರ್ಟ್ ಆಗತ್ತೆ ಗೊಂದಲ, ನಾನು ಅವನಿಗೆ ಕೊಡ್ಲು, ಅವನಿಗೆ ಕೊಟ್ರೆ ನನ್ ಗತಿ ಏನು? ಸೊ ಅಂತ ಗೊಂದಲ ಇರಬಾರ್ದು ಅಂದ್ರೆ 4 ತಗೊಂಡ್ ಹೋಗ್ಬಿಡ್ರಿ. ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡ್ರಿ, ದಾನ ಮಾಡ್ರಿ ಎಕ್ಸಾಮ್ ಹಾಲ್ ಅಲ್ಲಿ. ಅಂತಹ ಕೆಲವೊಬ್ರು ಗಮನ ಇಲ್ಲದೆ ಸುಮ್ನೆ ಟ್ರಯಲ್ ಮಾಡೋಕ್ ಬಂದಿರ್ತಾರಲ್ಲ, ಅಂತವ್ರು ಕೂಡ ಇರ್ತಾರೆ. ಅವ್ರು ಇವರನ್ನ ನೋಡಬಹುದು, ನಿಮ್ ಕಡೆ ನೀವು ಮಾತ್ರ ಫೋಕಸ್ ಆಗಿರ್ರಿ. ಕೇಳಿದ್ರೆ ಕೊಟ್ಬಿಡ್ರಿ, ಒಂದು ಹೋಗ್ಲಿ ಪರವಾಗಿಲ್ಲ, ಬಟ್ 2 ಅಂತೂ ನಿಮ್ ಬಳಿ ಇರ್ಲೇಬೇಕು. ಇನ್ನೊಂದು ವಿಡಿಯೋ ಮಾಡೋದಿದ್ದೀನಿ ನಾನು, ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಏನೇನ್ ರೆಡಿ ಆಗ್ಬೇಕು, ಎಕ್ಸಾಮ್ ದಿನ ಹೇಗಿರ್ಬೇಕು, ಆಮೇಲೆ ಎಕ್ಸಾಮ್ ನಲ್ಲಿ ನಿಮ್ ಯಾವ ತರ ಬರಿಬೇಕು, ಅದಕ್ಕಿಂತ ಮುಂಚೆ ಇದನ್ನೊಂದು ಇನ್ಸ್ಟ್ರಕ್ಷನ್ ಗೋಸ್ಕರ ವಿಡಿಯೋ ಮಾಡ್ತಾ ಇದೀವಿ. ಇದಾದ್ಮೇಲೆ ಈಚ್ ಸೆಷನ್ಗೆ, ಈಗ ನಾನು ಬೆಳಗ್ಗೆ 9:30 ಹೋಗುವಾಗ ಎಲ್ಲ ತೋರಿಸಿದೀನಿ. 2ನೇ ಸಾರಿ ಏನ್ ತೋರಿಸೋ ಆಗಿಲ್ಲ, ಆ ತರ ಅಲ್ಲ. ಮತ್ತೆ ಬೆಳಗ್ಗೆನೂ ತೋರಿಸ್ಬೇಕು, ಮಧ್ಯಾಹ್ನ ಒಳಗಡೆ ಹೋಗುವಾಗಲೂ ಕೂಡ ನೀವು ತೋರಿಸ್ಬೇಕಾಗತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಬಹಳಷ್ಟು ವಿದ್ಯಾರ್ಥಿಗಳನ್ನ ಅಬ್ಸರ್ವ್ ಮಾಡಿದೀನಿ, ನನ್ನ ಸ್ನೇಹಿತರನ್ನ ಸೇರಿಸಿ ಮತ್ತೆ ನಮ್ಮ ವಿದ್ಯಾರ್ಥಿಗಳನ್ನ ಕೂಡ ಸೇರಿಸಿ ಹಾಲ್ ಟಿಕೆಟ್ ಅನ್ನ ಏನ್ ಮಾಡ್ಬಿಡ್ತಾರೆ, ಕಳೆದು ಬಿಡೋದು ಉದ್ದೇಶಪೂರ್ವಕವಾಗಿ. ಮುಂದಿನ ವರ್ಷ ಮಾರ್ಕ್ಸ್ ಯಾರಾದ್ರೂ ನನ್ನ ಕೇಳಿದ್ರೆ ಏನಾಗುತ್ತೆ, ನಿಮ್ ಮಾರ್ಕ್ಸ್ ಅದು ನೀವು ಗಳಿಸಿರೋದು. ಒಬ್ಬ ವಿದ್ಯಾರ್ಥಿ ಈ ವರ್ಷ 10 ಮಾರ್ಕ್ಸ್ ತಗೊಂಡಿರೋನು ಮುಂದಿನ ವರ್ಷ 100 ಮಾರ್ಕ್ಸ್ ತಗೊಳ್ಬಹುದು. ಮಾರ್ಕ್ಸ್ ಗಳು ನಿಮ್ಮ ಸಾಮರ್ಥ್ಯವನ್ನ ಅಳತೆ ಮಾಡಲ್ಲ, ನಿಮ್ಮ ಅಳತೆಗೋಲ್ ಅದಲ್ಲ. ನಿಮ್ಮ ಸಾಮರ್ಥ್ಯ ನಿಮ್ಗೆ ಗೊತ್ತಿರುತ್ತೆ, ನಿಮಗ್ ಗೊತ್ತಿರ್ಬೇಕು ನೀವ್ ಏನಿದ್ದೀರಿ, ನಿಮಗ್ ಗೊತ್ತಿದ್ರೆ ಸಾಕು. ಮಾರ್ಕ್ಸ್ ಈ ವರ್ಷ ಹೆಚ್ಚಾಗ್ಬೋದು, ಮುಂದಿನ ವರ್ಷ ಕಡಿಮೆ ಆಗ್ಬೋದು, ಈ ವರ್ಷ ಕಡಿಮೆ ಆಗ್ಬೋದು, ಮುಂದಿನ ವರ್ಷ ಹೆಚ್ಚು ಬರ್ಬೋದು. ಅದಕ್ಕೆ ಯಾಕೆ ಹೆದರ್ತೀರಿ? ಮಾರ್ಕ್ಸ್ ಗಳಿಗೆ ಇಟ್ಕೊಡ್ರಿ, ಚೆನ್ನಾಗಿ ಇಟ್ಕೊಡ್ರಿ. ಅವ್ರು ಕೊಟ್ಟಿದ್ದಾರೆ ನೋಡ್ರಿ, ಈ ಅಡ್ಮಿಟ್ ಕಾರ್ಡ್ ಮಸ್ಟ್ ಬಿ ಪ್ರಿಸರ್ವ್ಡ್ ಟಿಲ್ ದ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್. UPSC ಫೈನಲ್ ರಿಸಲ್ಟ್ ಬರುತ್ತೆ ಗೊತ್ತಾ, ಇಂಟರ್ವ್ಯೂ ಆದ ನಂತರ. ಆಗಲೂ ಕೂಡ ನಿಮ್ ಅಡ್ಮಿಟ್ ಕಾರ್ಡ್ ಇರ್ಲೇಬೇಕು ನಿಮ್ ಬಳಿ. ನೀವು ಸೆಲೆಕ್ಷನ್ ಆಗಿದ್ರೆ ಅಡ್ಮಿಟ್ ಕಾರ್ಡ್ ಇದ್ರೆ ಮಾತ್ರ ಅಲೋ ಮಾಡ್ತಾರೆ ನಿಮ್ಗೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ ಪರಿಸ್ಥಿತಿ. ಸರಿ, ಇದನ್ನ ಟೆಲಿಗ್ರಾಮ್ ನಲ್ಲಿ, ಜಿಮೇಲ್ ನಲ್ಲಿ ಸೇವ್ ಮಾಡಿ ಇಟ್ಕೊಡ್ರಿ. ನನ್ನ ಬಳಿ ಇನ್ನೂ 2021 ಅಡ್ಮಿಟ್ ಕಾರ್ಡ್ ಇದೆ, ಕ್ವಶನ್ಸ್ ಪೇಪರ್ ಗಳು ಕೂಡ ಇದೆ. ದಯವಿಟ್ಟು ಬಿ ಸಿನ್ಸಿಯರ್. IAS ಆಫೀಸರ್ ಆಗೋರು ನೀವು 10-20 ವರ್ಷ ಸರ್ಕಾರಿ ದಾಖಲೆಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಒಂದು ಹಾಲ್ ಟಿಕೆಟ್ ಇಟ್ಕೊಳಕ್ ಆಗಲ್ವಾ ನಿಮಗೆ? ಸರಿ, ಇಷ್ಟೇ. ಒಂದು ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್, 2ನೇ ನಿಮ್ಮದು ಐಡೆಂಟಿಟಿ ಕಾರ್ಡ್, ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್. ಇನ್ನು ಉಳಿದಿರೋದು ನೀರು, ಅದು ಇದು ನಾನು ಹೇಳ್ತೀನಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ. ಇಷ್ಟ ಆಯ್ತು ಇದರಲ್ಲಿ. ನೆಕ್ಸ್ಟ್ ನೋಡೋಣ ಈಗ ಮತ್ತೆ ಏನೇನ್ ರೂಲ್ಸ್ ಇದೆ ಅಲ್ಲಿ ನೋಡ್ರಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ಲೀಸ್ ನೋಟ್ ದಟ್ ಎಂಟ್ರಿ ಟು ದ ಎಕ್ಸಾಮಿನೇಷನ್ ವೆನ್ಯೂ ಶಾಲ್ ಬಿ ಕ್ಲೋಸ್ಡ್ 30 minutes ಬಿಫೋರ್ ದ ಶೆಡ್ಯೂಲ್ಡ್ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್. 9:00 ಎಕ್ಸಾಮ್ ಆರಂಭ ಆಗೋದಿದೆ ಅಂತ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಎಂಟ್ರಿ ಕ್ಲೋಸ್ ಆಗುತ್ತೆ. 9 ಗಂಟೆ ನಂತರ ನೀವು ಹೋದ್ರೆ ನಿಮ್ಮನ್ನ ಒಳಗಡೆ ತಗೊಳ್ಳೋದಿಲ್ಲ. ಸೊ 8:30, 8:45ಕ್ಕೆ ನೀವು ಎಂಟ್ರಿ ಕೊಟ್ಬಿಡ್ರಿ, ಹೋಗಿ ಒಳಗಡೆ ಹಾಲ್ ಅಲ್ಲಿ ಕೂತ್ಕೊಂಡ್ಬಿಡ್ರಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಧ್ಯಾಹ್ನ 2:15ಗೆ ಸ್ಟಾರ್ಟ್ ಆಗೋದಿದೆ ಅಂತ ಅಂದ್ರೆ 2 ಗಂಟೆಗೆ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ 1:45ಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ರಿ. ಸರಿನಾ? ಇವು ತುಂಬಾ ಇಂಪಾರ್ಟೆಂಟ್ ಅಂಶ. ಇನ್ನು ಇಲ್ಲಿ ಕೊಟ್ಟಿರುವಂತ ಕೆಲವೊಂದು ಇನ್ಸ್ಟ್ರಕ್ಷನ್ ಗಳನ್ನ ನಾವು ನೋಡ್ಕೊಳ್ಳೋಣ, ಬೇಕಾಗತ್ತೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದೇ ಗೊತ್ತಿರೋದಿಲ್ಲ, ಏನೇನಿದೆ ಏನೇನಿಲ್ಲ ಅಂತ. ನಾನು ತಿಳಿಸ್ತೀನಿ ನಿಮ್ಗೆ. ಫಸ್ಟ್ ಪಾಯಿಂಟ್, ಚೆಕ್ ದ ಅಡ್ಮಿಟ್ ಕಾರ್ಡ್ ಕೇರ್ಫುಲಿ. ಬ್ರಿಂಗ್ discrepancies if any to the notice of the UPSC immediately via mail on email ID. ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಗಳಿದ್ರೆ UPSC ಗೆ ತಿಳಿಸ್ರಿ ಅಂತ ಹೇಳ್ತಾ ಇದ್ದಾರೆ.
ತಪ್ಪಿದ್ರೆ ಕಾಂಟ್ಯಾಕ್ಟ್ ಮಾಡೋರು ಮಾಡಿರ್ತಾರೆ ಈಗಾಗಲೇ. ನಿಮ್ಮದೇನು ತಪ್ಪಿಲ್ಲ ಅಂದ್ರೆ ಡೋಂಟ್ ವರಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ನೀವು. ಮೆನ್ಷನ್ ಯುವರ್ ನೇಮ್, ರೋಲ್ ನಂಬರ್, ರಿಜಿಸ್ಟ್ರೇಷನ್ ID, ನೇಮ್ ಅಂಡ್ ಇಯರ್ ಆಫ್ ದ ಎಕ್ಸಾಮಿನೇಷನ್ ಇನ್ ದ ಕಮ್ಯುನಿಕೇಶನ್ ಕರೆಸ್ಪಾಂಡೆನ್ಸ್ ವಿತ್ UPSC ಗೆ ಹೇಳ್ರಿ ಅಂತ ಹೇಳ್ತಾ ಇದಾರೆ. ಬಹುಶಃ ನಿಮ್ಮಲ್ಲಿ ಏನು ತಪ್ಪಿಲ್ಲ, ಅದಕ್ಕೋಸ್ಕರ ನೀವೆಲ್ಲರೂ ಆರಾಮಾಗಿದ್ದೀರಿ ಅನ್ಕೊಳ್ಳೋಣ. ಮುಂದಕ್ಕೆ ಹೋಗೋಣ. ಬ್ರಿಂಗ್ ದ ಪ್ರಿಂಟ್ ಔಟ್ ಆಫ್ admit card along with the original photo identity card as mentioned in the admit card. admit card ಅಲ್ಲಿ ಇದೆಯಲ್ಲ ಅದೇ ತರ ನೀವು ಪ್ರಿಂಟ್ ತಗೊಂಡ್ ಬನ್ರಿ ಅಂತ ಹೇಳ್ತಾ ಇದಾರೆ. ಈಚ್ ಸೆಷನ್, 2 ಸೆಷನ್ಗೆ ಇದನ್ನ ತಗೊಂಡ್ ಬರ್ಬೇಕು. admit card must be preserved till the final result of examination ಅಂತ ಹೇಳ್ತಾ ಇದಾರೆ. ಅಲ್ಲಿ ಇತ್ತಲ್ಲ ಅದೇ ರಿಪೀಟ್ ಆಗ್ತಾ ಇದೆ ಅಲ್ಲಿ. ಅಂಡ್ you are responsible for safe custody of admit card and in the event of any other person using this admit card you are liable. ನೋಡ್ರಿ, ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ. ನಿಮ್ಮ ಬದಲಾಗಿ ಅಲ್ಲಿ ಇನ್ನೊಬ್ಬರನ್ನ ಕಳಿಸೋ ಹಾಗಿಲ್ಲ, ನೀವು ಇಂಪರ್ಸನೇಟ್ ಮಾಡೋ ಹಾಗಿಲ್ಲ. ನೀವೇ ಹೋಗ್ಬೇಕು ಎಕ್ಸಾಮ್ಗೆ. ನಿಮ್ ಬದಲು ಇನ್ನೊಬ್ಬರನ್ನ ಬರೆಯೋ ಕಳಿಸ್ಬೇಡ್ರಿ. UPSC ಎಕ್ಸಾಮ್ ಇದು. ಆಮೇಲೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಶುಡ್ ನೋಟ್ ದಟ್ ಎನಿ ಒಮಿಸಿನ್, ಮಿಸ್ಟೇಕ್, discrepancy in encoding or filling the detail of OMR sheet, he or she will be responsible. OMR ಶೀಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ಅಂದ್ರೆ ಅದು UPSC ತಪ್ಪಲ್ಲ, ವಿದ್ಯಾರ್ಥಿಗಳ ತಪ್ಪು ಅಂತ ಕನ್ಸಿಡರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಚೆಕ್ ಮಾಡ್ರಿ. ಫಿಲ್ ಮಾಡುವಾಗ ಹುಷಾರಾಗಿ, ಯಾವುದೇ ಗಡಿಬಿಡಿ ಇಲ್ಲದೆ ಮೊದಲೊಂದು 5ರಿಂದ 10 ನಿಮಿಷ ಅದಕ್ಕೆ ಕೊಡ್ರಿ, ನಿಧಾನವಾಗಿ ತುಂಬ್ಕೊಡ್ರಿ. ಎಲ್ಲ ತುಂಬ್ಕೊಂಡ್ ನಂತರ ನೀವೇನ್ ಮಾಡ್ಬೋದು, ಮುಂದೆ ಎಕ್ಸಾಮ್ ಬರೆಯೋಕೆ ಆರಾಮ ಮಾಡ್ಬೋದು. ಹೌದಲ್ವಾ? ಗಡಿಬಿಡಿ ಮಾಡಿ ಏನೋ ತುಂಬೋಕ್ ಹೋಗಿ ಏನೇನೋ ತಪ್ಪಾಗಿ ತುಂಬಿಟ್ಟು ಆಮೇಲೆ ಹೊರಗಡೆ ಬಂದು ಅಯ್ಯೋ 2 ಗಂಟೆ ಚೆನ್ನಾಗೇ ಬರ್ದೆ ಪರೀಕ್ಷೆ, ಬಟ್ ನಾನು OMR ರೋಲ್ ನಂಬರ್ ತಪ್ಪು ಬರ್ದಿದ್ದೀನಿ ಅಂತ ಅಂದ್ರೆ ಥಿಂಕ್ ಮಾಡ್ರಿ ಏನಾಗ್ಬಹುದು. ಆಮೇಲೆ ಇನ್ನೂ ಒಂದು, ಅಲ್ಲಿ ಸಿರೀಸ್ ಇರುತ್ತೆ, A ಸಿರೀಸ್, B ಸಿರೀಸ್, C ಸಿರೀಸ್ ಅಲ್ವಾ? ABCD ನಿಮ್ಮ ಟೆಕ್ಸ್ಟ್ ಬುಕ್ಲೆಟ್ ಸಿರೀಸ್ ಅನ್ನು ನೀವು ಫಿಲ್ ಮಾಡ್ಬೇಕಲ್ಲಿ. ಅಲ್ಲಿ ಗಡಿಬಿಡಿನಲ್ಲಿ B ತುಂಬೋದು ಬಿಟ್ಟು D ತುಂಬಿಟ್ರೆ, C ತುಂಬಿಬಿಟ್ರೆ ಪೂರ್ತಿ ಎಲ್ಲ ರಾಂಗ್ ಆಗ್ಬಿಡುತ್ತೆ. ನಿಮ್ದು ಆನ್ಸರ್ಗಳೇ ರಾಂಗ್. ಹಾಗಾಗಿ ಗಡಿಬಿಡಿ ಮಾಡ್ಬಿಟ್ರೆ ಮೊದಲು 5ರಿಂದ 10 ನಿಮಿಷ ಕೂಲ್ ರಿಲ್ಯಾಕ್ಸ್, ಆಮೇಲೆ ಇದ್ದೇ ಇದೆ ಅಲ್ಲ, 2 ಗಂಟೆ ಇದ್ದೇ ಇರುತ್ತೆ ನಿಮ್ಗೋಸ್ಕರ. ನೆಕ್ಸ್ಟ್ ನೋಡೋಣ ಏನೇನು ಹೇಳ್ತಾರೆ UPSC ಅವರು. ಫಸ್ಟ್ ನಾನು ಕ್ಲೋಸ್ ಅಂತ ಹೇಳಿದ್ದೀನಿ, ಇದ್ರ ಬಗ್ಗೆ ಅಂತ ಹೇಳಿದೆ ನಿಮಗೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಎಂಟರ್ ದ ಎಕ್ಸಾಮಿನೇಷನ್ ವೆನ್ ಯು ವೆಲ್ ಇನ್ ಟೈಮ್. ಆದಷ್ಟು ಬೇಗ ಹೋಗ್ರಿ, ಗಡಿಬಿಡಿ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. Then candidates should note that they shall not be allowed to appear at any other examination when you accept the examination when you mentioned in the admit card. ಆ ಹಾಲ್ ಟಿಕೆಟ್ ನಲ್ಲಿ ಯಾವ ಎಕ್ಸಾಮಿನೇಷನ್ ಹಾಲ್ ಬರ್ದಿದಾರಲ್ಲ ಅಲ್ಲೇ ಹೋಗ್ಬೇಕು ನೀವು, ಬೇರೆ ಕಡೆ ಹೋಗಿ ಪರೀಕ್ಷೆನ ಬರೆಯೋಕೆ ನಡೆಯೋದಿಲ್ಲ. Read the special instructions for candidates admitted to the examination given in the examination notice. Examination notice ಅಂತ ಒಂದು ಬೋರ್ಡ್ ಅಲ್ಲಿ ಅಂಟಿಸಿರ್ತಾರೆ, ಅಲ್ಲೂ ಕೂಡ ಹೋಗಿ ನೀವು ಉಳಿದಿರೋ ಅಂಶಗಳನ್ನ ನೋಡ್ಕೊಳ್ರಿ, ಇಲ್ಲೂ ಕೂಡ ಇರುವಂತ ಮಾಹಿತಿಗಳನ್ನ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಯುವರ್ ಕ್ಯಾಂಡಿಡೇಚರ್ ಟು ದ ಎಕ್ಸಾಮಿನೇಷನ್ ಈಸ್ ಪ್ರೊವಿಷನಲ್. ಈ ಎಕ್ಸಾಮ್ಗೆ ನೀವು ಹೋಗ್ತಾ ಇದ್ರಲ್ಲ, ಇದು ಪ್ರೊವಿಷನಲ್ ಮಾತ್ರ, ಇದು ಪರ್ಮನೆಂಟ್ ಅಲ್ಲ. ನೀವು ಹಾಲ್ ಟಿಕೆಟ್ ಮಾತ್ರ ಬಂದಿದೆ ಅನ್ನೋ ಕಾರಣಕ್ಕೆ ಎಕ್ಸಾಮ್ ಬರೆಯೋ ಹಕ್ಕು ನನ್ನ ಬಳಿ ಇದೆ ಅಂತ ನೀವು ವಾದಿಸೋಕ್ ಆಗಲ್ಲ. ನೀವೇನಾದ್ರೂ ಅಲ್ಲಿ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮನ್ನ ಎಕ್ಸಾಮ್ ನಿಂದ ಹೊರಗಡೆ ಹಾಕುವಂತಹ ಅಧಿಕಾರವನ್ನ UPSC ಹೊಂದಿದೆ ಅಂತ ಇದರ ಅರ್ಥ. ಓಕೆ, ಆಮೇಲೆ ಅಲ್ಲೊಂದು ನೋಟಿಸ್ ಕೂಡ ಅನ್ಸಿರ್ತಾರೆ, ನಿಮಗೆ ವಾಶ್ರೂಮ್ ಹೋಗೋ ಅವಕಾಶ ಇದೆಯಾ ಇಲ್ವಾ, ವಾಚ್ ಹಾಕೊಳ್ಳೋಕೆ ಅವಕಾಶ ಇದೆಯಾ ಇಲ್ವಾ, ಅದು ಎಕ್ಸಾಮಿನೇಷನ್ ನೋಟಿಸ್ ನಲ್ಲಿ ಅನ್ಸಿರ್ತಾರೆ, ಅದನ್ನ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಇನ್ ಪೊಸೆಷನ್ ಆಫ್ ಆರ್ ಯೂಸಿಂಗ್ ಎನಿ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಅಂತೂ ಅಲೋ ಇಲ್ಲ, ಸ್ವಿಚ್ ಆಫ್ ಮಾಡಿ ಕೂಡ ಅದನ್ನ ಇಟ್ಕೊಳ್ಳೋ ಹಾಗಿಲ್ಲ, ಫೇಸರ್ ಅನ್ನು ಕೂಡ ಇಟ್ಕೊಳ್ಳೋ ಹಾಗಿಲ್ಲ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಯಾವುದು ಇರೋ ಹಾಗಿಲ್ಲ, ಪ್ರೋಗ್ರಾಮೇಬಲ್ ಡಿವೈಸಸ್ ಇಡೋ ಹಾಗಿಲ್ಲ, ಪೆನ್ ಡ್ರೈವ್, ಸ್ಮಾರ್ಟ್ ವಾಚ್ ಇದ್ಯಾವುದು, ಕ್ಯಾಮ್ರಾ, ಬ್ಲೂಟೂತ್ ಏನೂ ಕೂಡ ನಿಮ್ಮ ಬಳಿ ಇರೋ ಹಾಗಿಲ್ಲ. ಇದ್ರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾರೆ. ಓಕೆ, ಅವನ್ನೆಲ್ಲ ಇಟ್ಕೊಳ್ಳಿಕ್ ಹೋಗ್ಬೇಡ್ರಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಪೆನ್ನು, ನೀವು ಹಾಲ್ ಟಿಕೆಟ್, ಒಂದು ಐಡೆಂಟಿಟಿ ಕಾರ್ಡು, ಒಂದು ಅನಲಾಗ್ ವಾಚ್, ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್, ಈ ನೀರಿನ ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ಲ ಅದನ್ನ ತಗೊಳ್ರಿ. ಸ್ಟೀಲ್ ಇಂದ ನಡೆಯೋದಿಲ್ಲ. ಓಕೆ, ಒಂದು ಪ್ಲಾಸ್ಟಿಕ್ ಬಾಟಲ್, ಅದಕ್ಕೆ ಅದು ಇದನ್ನ ಕೂಡ ತೆಗಿಬೇಕು, ಅದನ್ನ ಸ್ಟಿಕ್ಕರ್ ಕೂಡ ಟ್ರಾನ್ಸ್ಪರೆಂಟ್ ಇರಬೇಕು. ಓಕೆ, ಅಥವಾ ಅಲ್ಲೂ ಕೂಡ ಕುಡಿಯೋಕ್ ನೀರು ಕೊಡ್ತಿರ್ತಾರೆ, ಏನ್ ಸಮಸ್ಯೆ ಇಲ್ಲ, ಬಟ್ ನೀವೇ ತಗೊಂಡ್ ಹೋದ್ರೆ ಒಳ್ಳೇದು. ಮತ್ತ ಅಲ್ಲಿ ಬದಲಾಯ್ತು ನೀರು, ಆ ಸಮಸ್ಯೆ ಆಯ್ತು ಅಂತ ಅನ್ಕೊಳ್ಳೋದು ಬೇಡ. ಮಧ್ಯಾಹ್ನ ಹೊತ್ತಿಗೆ ಕೆಮ್ಮು ಬಂದ್ ಸರ್ ನನಗೆ ಅಂತ ಅಂದ್ರೆ ಅಲ್ವಾ. ನೆಕ್ಸ್ಟ್ ನೋಡ್ರಿ, ಯೂಸ್ ಆಫ್ ನಾರ್ಮಲ್ ಸಿಂಪಲ್ ರಿಸ್ಟ್ ವಾಚಸ್. ನಾರ್ಮಲ್ ಸಿಂಪಲ್ ವಾಚ್ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಆಮೇಲೆ ಅಲ್ಲಿ ಎಕ್ಸಾಮ್ ಹಾಲ್ ನಲ್ಲಿ ಅಲಾವ್ ಇದೆ, ಅಲ್ಲೂ ಕೂಡ ವಾಚ್ ಕ್ಲಾಕ್ ಹಾಕಿರ್ತಾರೆ. ಹವೆವರ್ ಯೂಸ್ ಆಫ್ ವಾಚಸ್ ಫಿಟೆಡ್ ವಿತ್ ಎನಿ ಸ್ಪೆಷಲ್ ಎಕ್ಸೆಸರಿ. ನೀವು ವಾಚ್ಗೆ ಮತ್ತೇನೋ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ನಿಮಗೆ ಅವಕಾಶ ಇಲ್ಲ. ಓಕೆ, ದೆನ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಎಂಟರ್ ದ ಎಕ್ಸಾಮಿನೇಷನ್ ಪ್ರಿಮೈಸಸ್ ವಿತ್ ಎನಿ ಬ್ಯಾಗ್, ಬ್ಯಾಗೇಜ್, ಲಗೇಜ್ ಅಂಡ್ ವ್ಯಾಲ್ಯೂಯೇಬಲ್ ಕಾಸ್ಟ್ಲಿ ಐಟಮ್ಸ್, ಮೊಬೈಲ್ ಫೋನ್ಸ್, ಸ್ಮಾರ್ಟ್ ಡಿಜಿಟಲ್ ವಾಚಸ್, ಅದರ್ IT ಗ್ಯಾಜೆಟ್ಸ್, ಬುಕ್ಸ್. ಇವನ್ನೆಲ್ಲವನ್ನು ಕೂಡ ತಗೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕೆ ನಡೆಯೋದಿಲ್ಲ. ಆಮೇಲೆ ಅಲ್ಲಿ ಅಕಸ್ಮಾತ್ ನೀವಂತ ವಸ್ತುಗಳನ್ನ ತಗೊಂಡು ಹೋಗಿದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ಅವು ಅಕಸ್ಮಾತ್ ಕಳ್ಳತನ ಆಯ್ತು, ಯಾವ್ದಾದ್ರು ವಸ್ತುಗಳೇನಾದ್ರು ಕಳ್ಳತನ ಆಯ್ತು ಅಂತ ಅಂದ್ರೆ ಅದಕ್ಕೆ UPSC ಜವಾಬ್ದಾರಿ ಅಲ್ಲ ಅಂತ ಅವರು ಹೇಳ್ತಾ ಇದಾರೆ ಅಲ್ಲಿ.
ಓಕೆ, UPSC ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅದಕ್ಕೆ ವ್ಯವಸ್ಥೆ ಇರೋದಿಲ್ಲ ಅಂತಾನೆ ಅವ್ರು ಹೇಳಿದ್ದಾರೆ. ಬಟ್ ಸಾಮಾನ್ಯವಾಗಿ ವ್ಯವಸ್ಥೆ ಇರುತ್ತೆ. ಒಂದು ನೀವು ತಗೊಂಡ್ ಹೋಗ್ರಿ ಬ್ಯಾಗ್ಗಳನ್ನ, ಪರವಾಗಿಲ್ಲ, ಬಟ್ ಸೇಫ್ ಆಗಿ ಇಟ್ಕೊಡ್ರಿ. ಕಾಸ್ಟ್ಲಿ ಐಟಮ್ಗಳನ್ನ ತಗೊಂಡ್ ಹೋಗ್ಬೇಡ್ರಿ. ಬಂಗಾರ ಆಗಿರ್ಬಹುದು, ಬ್ಯಾಗ್ ನಲ್ಲಿ ಇಟ್ಟು ಹೋಗುವಂತ ಕಾಸ್ಟ್ಲಿ ವಸ್ತುಗಳನ್ನ ತಗೊಂಡ್ ಹೋಗ್ಬೇಡ್ರಿ. ಮೊಬೈಲ್ ಅಂತೂ ಬೇಕೇ ಬೇಕಾಗುತ್ತೆ ಎಲ್ರಿಗೂ. ಸೊ ಸೇಫ್ ಆಗಿ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ರಿ ಅದನ್ನ. ಓಕೆ, ದೆನ್ candidates will be allowed to take with them only the print of admit card, pen, pencil, identity proof, copies of self photographs, whichever applicable. ನೋಡ್ರಿ, ಫೋಟೋಗ್ರಾಫ್ ಅಂತ ಹೇಳಿದಾರೆ ಅಂದ ತಕ್ಷಣ ಎಲ್ರು ಫೋಟೋಗ್ರಾಫ್ ತಗೊಂಡು ಹೋಗ್ಬೇಡ್ರಿ. ಫೋಟೋಗ್ರಾಫ್ ಯಾರಂತ ಮುಂದೆ ಹೇಳಿದಾರೆ ಅದನ್ನ ಅವ್ರಷ್ಟೇ ತಗೊಂಡು ಹೋಗ್ರಿ. ಮತ್ತೆ ಎಲ್ರು ಹೋಗಿ ಫೋಟೋ ಪ್ರಿಂಟ್ ತಗೊಂಡು ಹೋಗೋ ಅಗತ್ಯ ಇಲ್ಲ. ಹೇಳ್ತೀನಿ ಯಾರು ಅಂತ ಇಲ್ಲಿದೆ ಮುಂದೆ. ಇದು ನೋಡ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 17 ನೋಡೋಣ. ಅ ಕ್ಯಾಂಡಿಡೇಟ್ ಹೂಸ್ ಫೋಟೋಗ್ರಾಫ್ ಆನ್ ಹಿಸ್ ಆರ್ ಹರ್ ಅಡ್ಮಿಟ್ ಕಾರ್ಡ್ ಈಸ್ ನಾಟ್ ಕ್ಲಿಯರ್. ನಿಮ್ಗೇನು ಹಾಲ್ ಟಿಕೆಟ್ ಬಂದಿದೆಯಲ್ಲ, ಇದು ಅಡ್ಮಿಟ್ ಕಾರ್ಡು, ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ ಪಾಯಿಂಟ್ ನಂಬರ್ 1. ಆಮೇಲೆ ಫೋಟೋಗ್ರಾಫ್ ಈಸ್ ವಿದೌಟ್ ಹಿಸ್ ಆರ್ ಹರ್ ನೇಮ್. ಅಕಸ್ಮಾತ್ ಆ ಫೋಟೋ ಕೆಳಗಡೆ ನಿಮ್ಮ ಹೆಸರು ಮತ್ತು ಹೆಸರಿಲ್ಲ ಅಂದ್ರೆ, ಫೋಟೋ ಇದೆ, ಕ್ಲಿಯರ್ ಇದೆ, ಬಟ್ ಹೆಸರಿಲ್ಲ. ಆಮೇಲೆ 3, ಡೇಟ್ ಇಲ್ಲ ಅಲ್ಲಿ ಕೆಳಗಡೆ. ನೀವೇನ್ ಮಾಡ್ಬೇಕು, ನಿಮ್ಮ ಫೋಟೋನಲ್ಲಿ ನಿಮ್ಮ ಮುಖ ಕ್ಲಿಯರ್ ಇಲ್ಲ ಅಂದ್ರೂ ಕೂಡ, ಅಕಸ್ಮಾತ್ ಮುಖ ಕ್ಲಿಯರ್ ಇದೆ ಬಟ್ ಕೆಳಗಡೆ ಹೆಸರು ಮತ್ತೆ ಡೇಟ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ವಿಲ್ ಹ್ಯಾವ್ ಟು ಬ್ರಿಂಗ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಲಾಂಗ್ ವಿತ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ನೀವೆರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ತಗೊಂಡು ಹೋಗ್ಬೇಕು. ಆ ಫೋಟೋ ಹಾಗೆ ಇರೋ ಹಾಗಿಲ್ಲ, ಆ ಫೋಟೋ ಕೆಳಗಡೆ ನಿಮ್ಮ ನೇಮು ಮತ್ತೆ ಡೇಟ್ ಇರಬೇಕು. ಓಕೆ, ಡೇಟ್ ಆಫ್ ದ ಫೋಟೋಗ್ರಾಫ್. 1 ಫಾರ್ ಈಚ್ ಸೆಷನ್ ಫಾರ್ ಅಪಿಯರಿಂಗ್ ಇನ್ ಎಕ್ಸಾಮಿನೇಷನ್ ವಿತ್ ಅನ್ ಅಂಡರ್ಟೇಕಿಂಗ್. ಓಕೆ, ನೀವು ಏನ್ ಮಾಡ್ಬೇಕು, ಅದನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕಾಗತ್ತೆ. ಕೆಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, UPSC ಅಪ್ಲಿಕೇಶನ್ ಅನ್ನ ಅವ್ರಿಗೆ ಗೊತ್ತಿರಲ್ಲ, ಫಸ್ಟ್ ಟೈಮ್ ಹಾಕ್ತಿರ್ತಾರೆ. ಅಂತವ್ರು ಡೇಟು ಮತ್ತೆ ನೇಮು ಮೆನ್ಷನ್ ಮಾಡೋದು ಮರ್ತಿರ್ತಾರೆ. ಅಂತವ್ರು ಕೆಲವೊಬ್ರು ಹಾಕಿರ್ತಾರೆ, ಬಟ್ ಎಲ್ಲೋ ವೆಬ್ಸೈಟ್ ನಲ್ಲಿ ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿರೋದಿಲ್ಲ ಅದು ಅಡ್ಮಿಟ್ ಕಾರ್ಡ್ ಅಲ್ಲಿ. ಅಂತವ್ರು ಫೋಟೋ ತಗೊಂಡು ಹೋಗ್ಬೇಕಾಗುತ್ತೆ. ಉಳಿದಿರೋರು ಫೋಟೋ ತಗೊಂಡು ಹೋಗೋ ಅಗತ್ಯ ಇಲ್ಲ. ಜಸ್ಟ್ ನಿಮ್ಮ ಅಡ್ಮಿಟ್ ಕಾರ್ಡ್, ನಿಮ್ಮ ಐಡೆಂಟಿಟಿ ಕಾರ್ಡ್, ಬ್ಲಾಕ್ ಬಾಲ್ ಪೆನ್ ಸಾಕು, ಒಂದು ವಾಚ್. ಯಾರು ಚೆನ್ನಾಗಿ ಬಂದಿಲ್ಲ ನೋಡ್ರಿ, ನೀವು 2 ಫೋಟೋ ಕೂಡ ತಗೊಂಡು ಹೋಗ್ಬೇಕಾಗತ್ತೆ. ಒಂದ್ 4 ಫೋಟೋ ತಗೊಂಡು ಹೋಗ್ಬಿಡ್ರಿ, ನಿಮ್ ಜೊತೆ ಏನಾಗಲ್ಲ. ಮತ್ತೆ ಹಾಗೆ ಇರಬಾರ್ದು, ಫೋಟೋ ಕೆಳಗಡೆ ನಿಮ್ ಹೆಸರು ಮತ್ತೆ ಡೇಟ್ ಕೂಡ ಇರ್ಬೇಕಾಗತ್ತೆ, ನೆನ್ಪಿಟ್ಕೊಡ್ರಿ. ದೆನ್ 17 ದೆನ್ ಇದಾಯ್ತು. ನೆಕ್ಸ್ಟ್, ದೇರ್ ವಿಲ್ ಬಿ ಪೆನಾಲ್ಟಿ, ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್. ನೀವು ಕರೆಕ್ಟ್ ಮಾಡಿದ್ರೆ GS ನಲ್ಲಿ 1 ಕರೆಕ್ಟ್ ಆದ್ರೆ 2 ಅಂಕ, 1 ತಪ್ಪಾದ್ರೆ 0.66 ಕಟ್ ಆಗತ್ತೆ. CSAT ನಲ್ಲಿ 1 ಕರೆಕ್ಟ್ ಆದ್ರೆ 2.5 ಅಂಕ, ರಾಂಗ್ ಆದ್ರೆ ನೀವು ತಿಳಿಸ್ರಿ ನನಗೆ, ನೋಡೋಣ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ, ಯಾರು ಗೊತ್ತಿದೆ. ಬೇರೆ ಇದೆ CSAT ಅಲ್ವಾ. ನೆಕ್ಸ್ಟ್, ಆನ್ಸರ್ಸ್ ಅದರ್ ದೆನ್ ದೋಸ್ ಮಾರ್ಕ್ಡ್ ಬೈ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ವಿಲ್ ನಾಟ್ ಬಿ ಇವ್ಯಾಲ್ಯುಯೇಟೆಡ್. ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಬಿಟ್ಟು ಬೇರೆ ಯಾವ್ದಾದ್ರು ಪೆನ್ ಯೂಸ್ ಮಾಡಿದ್ರೆ ಅನ್ಕೊಡ್ರಿ, ನಿಮ್ಮ ಆನ್ಸರ್ ಕಾಪಿ ಇವ್ಯಾಲ್ಯುಯೇಟ್ ಮಾಡಲ್ಲ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ರೆ ಬ್ಲಾಕ್ ಬಾಲ್ ಪೆನ್ ತಗೊಂಡು ಹೋಗ್ರಿ. ಯಾವ ಪೆನ್ನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ಹೇಳೋಣಿದ್ದೀನಿ ನಿಮಗೆ, ನೋಡ್ರಿ ಅದನ್ನು ಕೂಡ. ದೆನ್ candidates may please ensure that all the details such as name, photograph, QR code on their admit card are correct. In case of any discrepancy, they may contact UPSC. ಏನಾದ್ರು ಮಿಸ್ಟೇಕ್ ಗಳಿದ್ರೆ UPSC ನ ಕಾಂಟ್ಯಾಕ್ಟ್ ಮಾಡ್ರಿ ಈಗಲೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ರು ದಿವ್ಯಾಂಗರು ಈ ಸ್ಕ್ರೈಬ್ ಅನ್ನ ತಗೊಂಡು ಹೋಗಿರ್ತಾರಲ್ಲ, ಅವ್ರಿಗೆ ಸೆಪರೇಟ್ ಆದಂತ ಅಡ್ಮಿಟ್ ಕಾರ್ಡ್ ಇರುತ್ತೆ ಸ್ಕ್ರೈಬ್ಗೆ, ಅವರು ಅದನ್ನ ತಗೊಂಡು ಹೋಗ್ಬೇಕಾಗತ್ತೆ, ಸ್ಕ್ರೈಬ್ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. Then all the candidates are advised that they should visit confirm examination at least 1 day before. ಒಂದ್ ದಿನ ಅಡ್ವಾನ್ಸ್ ಆಗಿ ಹೋಗಿ ನೋಡ್ಕೊಂಡು ಬನ್ರಿ ಜಾಗ ಅಂತ ಹೇಳ್ತಾ ಇದ್ದಾರೆ, ಅದು ಮುಖ್ಯ. ಆಮೇಲೆ if any candidate has changed his or her name, then she will have to produce a government issued photo ID in changed name. ಅಕಸ್ಮಾತ್ ನೀವೇನಾದ್ರೂ ನಿಮ್ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದೀರಿ ಅನ್ಕೊಳ್ಳೋಣ, ಆಗ ಗೌರ್ಮೆಂಟ್ ಅವ್ರು ಇಶ್ಯೂ ಮಾಡಿರುವಂತ ಒಂದು ಯಾವ್ದಾದ್ರು ಫೋಟೋ ID ನಲ್ಲಿ ನಿಮ್ಮ ಬದಲಾಗಿರುವಂತ ನೇಮ್ ಇರಬೇಕು. ಅಂತಹ ಬದಲಾಗಿರುವ ನೇಮ್ ನ ಒಂದು ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನ ನೀವು ಎಕ್ಸಾಮಿನೇಷನ್ ಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಟ್ ಇನ್ ದ ಎಕ್ಸಾಮ್ ಸೆಂಟರ್ ಇನ್ ಈಚ್ ಸೆಷನ್, 2 ಸೆಷನ್ಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ. ಓಕೆ, ಅಕಸ್ಮಾತ್ ಅದ್ ನೀವು ತಗೊಂಡು ಹೋಗ್ಲಿಲ್ಲ, ನಿಮ್ ನೇಮ್ ಚೇಂಜ್ ಆಗಿದೆ ಅಂದ್ರೂ ಕೂಡ ನೀವು ತಗೊಂಡು ಹೋಗಿಲ್ಲ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಬರೆಯೋಕೆ ಅಲೌ ಇರಲ್ಲ. ಅರ್ಥ ಆಯ್ತಾ? ಸೊ ಇವಿಷ್ಟು UPSC ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಗಳು. ಇವುಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡ್ಲೇಬೇಕಾಗುತ್ತೆ. ಇವುಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ಗೆ ಅಲೌ ಮಾಡ್ತಾರೆ. ಇನ್ನು ಎಕ್ಸಾಮ್ಗೆ ಅಲೌ ಮಾಡಿದ ನಂತರ ನಿಮ್ಮ ಮೆಂಟಾಲಿಟಿ ಹೇಗಿರ್ಬೇಕು ಅದನ್ನು ಕೂಡ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ, ಹೊಸ ವಿಡಿಯೋ ಮಾಡೋರಿದೀವಿ ನಾವು ನಿಮಗೆ. ಆಮೇಲೆ ಹೋಗೋದಕ್ಕಿಂತ ಮುಂಚೆ ಏನೇನ ತಗೊಂಡು ಹೋಗ್ಬೇಕು, ಹೋದ ದಿನ ನಿಮ್ಮ ಮೆಂಟಾಲಿಟಿ ಹೇಗಿರ್ಬೇಕು, ಎಕ್ಸಾಮಿನೇಷನ್ ಒಳಗಡೆ ನಿಮ್ಮ ಒಂದು ಸ್ಟ್ರಾಟಜಿ ಏನಿರಬೇಕು, ಎಕ್ಸಾಮ್ ಮುಗಿದ ಮೇಲೆ ನೀವ್ ಏನೇನ್ ಮಾಡ್ಬೇಕು, ಬೆಳಗಿನ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಸಂಜೆ ಎಕ್ಸಾಮ್ ಮುಗಿದ ಮೇಲೆ. ಯಾಕಂದ್ರೆ ತುಂಬಾ ಘನತೆ ಹೊಂದಿರುವಂತಹ ಹುದ್ದೆಯ ಪರೀಕ್ಷೆ ನೀವೆಲ್ಲರೂ ಬರ್ಲಿಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಪಾಂಚಜನ್ಯ IAS ಆರಂಭ ಆಗಿರೋದು ಒಂದೇ ಒಂದು ಕಾರಣದಿಂದ, ಏನಂದ್ರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ, ಆದ್ರೆ ಸರಿಯಾದ ಮಾರ್ಗದರ್ಶನ ಮತ್ತೆ ಜಾಗೃತಿ ಇಲ್ಲ ಈ ಒಂದು ಪರೀಕ್ಷೆಯ ಬಗ್ಗೆ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅತ್ಯಂತ ಕಡಿಮೆ ಸಮಯದಲ್ಲಿ
ಅವರನ್ನ ಈ ಒಂದು ಗುರಿ ತಲುಪಿಸಿ IAS ಮಾಡಿಸ್ಬೇಕು ಅನ್ನುವಂತ ಒಂದು ಕನಸಿನಿಂದ ಆರಂಭ ಮಾಡಿದೀವಿ. ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ ಜೊತೆ, ಈ ಪರೀಕ್ಷೆ ನೀವು ಬರೀಲಿಕ್ಕೆ ಹೋಗ್ತಾ ಇದ್ರೆ ತುಂಬಾ ಸೀರಿಯಸ್ ಆಗಿರಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಬಹಳಷ್ಟು ಅಂಶಗಳನ್ನ ಹೇಳೋನಿದ್ದೀನಿ ನಿಮಗೆ. ಬಿ ಸೀರಿಯಸ್, ಒಂದ್ 2 ವರ್ಷ ಸೀರಿಯಸ್ ಆಗಿರ್ರಿ. ಆಮೇಲೆ ನೀವು ಜಾಬ್ ಮಾಡ್ತಾ, ನೀವು ಎಂಜಾಯ್ ಮಾಡ್ತಾನು ಸ್ಟಡಿ ಮಾಡ್ಬೋದು. ಈ ಪರೀಕ್ಷೆಗೆ ಮೊದಲು 1 ಅಥವಾ 2 ವರ್ಷ ಯು ಶುಡ್ ಬಿ ವೆರಿ 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 ಸೀರಿಯಸ್. ಅಷ್ಟು ಮಾಡ್ತೀರಿ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ಸ್ಟ್ರಕ್ಷನ್ಸ್, ಸ್ಟ್ರಾಟಜಿ ಬೇಕು, ಪರೀಕ್ಷೆ ಎಕ್ಸಾಮ್ ಸ್ಟ್ರಾಟಜಿ ಬೇಕು ಅಂತ ಅಂದ್ರೆ ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ES ಅಂತ ಬರೀರಿ, ಎಕ್ಸಾಮ್ ಸ್ಟ್ರಾಟಜಿ ಅಂತ. ನಾನು ಹೊಸ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಒಳ್ಳೇದಾಗ್ಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ನಮಸ್ಕಾರ.